ಆ, ಎಲ್ರಿಗೂ ನಮಸ್ಕಾರ. ದದ ಇವತ್ತು ಏನು ವಿಷಯ ಮಾತಾಡೋಣ? ನನಗೇನು ಅನಿಸ್ತಾ ಇದ್ದು ಗೊತ್ತಾ, ಈಗ ಅರೇಂಜ್ ಮ್ಯಾರೇಜ್ ಆಗಲಿ ಅಥವಾ ಲವ್ ಮ್ಯಾರೇಜ್ ಆಗಲಿ, ಈ ಮದುವೆ ಆಗಿ ಒಂದಷ್ಟು ವರ್ಷ ಹೋದ್ಮೇಲೆ ಹೆಣ್ಮಕ್ಕಾಗಲಿ ಅಥವಾ ಗಂಡು ಮಕ್ಕಳಾಗಲಿ, ನನ್ನ ಹೆಂಡತಿ ನನ್ನನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದು ಅಥವಾ ನನ್ನ ಗಂಡ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದ ಅಂಥದ್ದು ಇರ್ತು. ಈಗ ಅದ್ರ ಬಗ್ಗೆ ನೀನೇನು ಮಾತಾಡುತ್ತೆ? ಅದು ಏನಾಗುತ್ತೆ ಅಂತಂದ್ರೆ ಅದು ಸ್ವಾಭಾವಿಕ. ಒಂದ್ಸಲ ಬಿಫೋರ್ ಮ್ಯಾರೇಜು ಏನಿರುತ್ತೆ ಅಂತಂದ್ರೆ ಇಟ್ಸ್ ಕೈಂಡ್ ಆಫ್ ಯಾವಾಗ ನಮಗೆ ಟೈಮ್ ಆಗುತ್ತೆ, ಇಬ್ರಿಗೆ ಹೊಂದಾಣಿಕೆ ಆಗುತ್ತೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ನಾವು ಸಿಗ್ಬೇಕಾಗತ್ತೆ. ಓಕೆ, ಫರ್ದರ್ ಟು ದ್ಯಾಟ್ ಏನಾಗತ್ತೆ ಅಂದ್ರೆ ಮದುವೆ ಆಗಿದ ತಕ್ಷಣ ಇಟ್ ಈಸ್ ಕೈಂಡ್ ಆಫ್ ವಿ ಆರ್ ಟುಗೆದರ್, ರೈಟ್? ಸೊ ಆ ಒಂದು ವಿಷಯ ಬಂದಾಗ ನಾವು ಹೆಂಗಿದ್ರು ಶಿ ಈಸ್ ದೇರ್ ಫಾರ್ ಮೀ, ಹಿ ಈಸ್ ದೇರ್ ಫಾರ್ ಮೀ ಅನ್ನೋ ಥರ ಆಗೋಗುತ್ತೆ. ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಎನಿಹೌ ಇವಳಿಲ್ಲೇ ಇದ್ದಾಳಲ್ಲ, ಎನಿಹೌ ಹಿ ಈಸ್ ದೇರ್ ವಿತ್ ಮೀನಾ ಅಂತ ಹೇಳ್ಕೊಂಡು ಯಾವಾಗ ಸಿಗುತ್ತೆ ಟೈಮ್ ಅವಾಗ ಮಾತಾಡೋಣ ಅಂತ ಹೇಳಿ ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ದೇ ಸ್ಟಾರ್ಟ್ ಗೋಯಿಂಗ್ ಅ ಪಾರ್ಟ್. ಈಗ ಏನು ಗೊತ್ತಾ, ಈಗ ಉದಾಹರಣೆಗೆ ಒಂದೇನು ಅಂತಂದ್ರೆ, ಈಗ ಲವ್ ಮಾಡಬೇಕಾದ್ರೆ ಹುಡುಗ ಆಗ್ಲಿ ಅಥವಾ ಹುಡುಗಿ ಆಗ್ಲಿ, ಅವ್ರ ಕೆಲಸ ಬಿಟ್ಟು ಯಾವತ್ತು ನನ್ನ ಪ್ರೀತಿನ ನೋಡ್ತೀನೋ ಅಂತ ಅದಕ್ಕೋಸ್ಕರ ಟೈಮನ್ನು ಅಡ್ಜಸ್ಟ್ ಮಾಡ್ಕೋತಾರೆ. ಕೆಲವು ಸರಿ ಕೆಲಸನೂ ಬಿಟ್ಬಿಟ್ಟು ಅವಳು ಎಲ್ಲಿ ಸಿಗ್ತಾಳೆ ಏನು ಎತ್ತಂತ. ಈಗಾದ್ರೆ ಏನು ಗೊತ್ತಾಗೋದು, ಈಗ ಮೊಬೈಲ್ ಎಲ್ಲ ಇದೆ, ಫೋನೆಲ್ಲ, ವಿಡಿಯೋ ಕಾಲೆಲ್ಲ ಎಲ್ಲೋ ಮಾತಾಡ್ಬೋದಿತ್ತು. ಆದರೆ ಈಗ ನಮ್ಮ ಕಾಲದಾಗಲಿ ಅಥವಾ ಅದಕ್ಕೂ ಹಿಂದಿನ ಕಾಲದಾಗ ಆಗಲಿ ಏನು ಎಷ್ಟೊತ್ತಿಗೆ ನಾನು ನನ್ನದನ್ನು ನೋಡ್ತೀನಿ, ನಿನಗೂ ಹಾಗೇನೆ ಎಷ್ಟೊತ್ತಿಗೆ ಮಾತಾಡಬೇಕು, ನೋಡಬೇಕು, ಆ ತವಕ ಇರ್ತಿತ್ತು. ಬಟ್ ಈಗ ಮೊಬೈಲ್ ಬಂದಿರೋದ್ರಿಂದ ಎಲ್ಲಿದ್ಯಾ ಏನು ಅಂತ ಫೋನಲ್ಲೇ ಮಾತಾಡ್ತೇವೆ. ಅವಾಗೆಲ್ಲ ಫೋನ್ ಇರಲಿಲ್ಲ. ಈ ಫೋನ್ ಆದ್ರೂ ಇದು, ಅದಕ್ಕೂ ಮುಂಚೆ ಎಲ್ಲ ಚೀಟಿ, ಅದಾದ್ಮೇಲೆ ಪತ್ರ, ಈ ಹಿಂಗಿದ್ದೆಲ್ಲ ಇತ್ತು. ಅವಾಗ ನೋಡ್ಬೇಕು ಅನ್ನೋದೇ ದಿನದಲ್ಲಿ 24 ಗಂಟೆ ಅದೇ. ಯಾಕೆ ಅಂತಂದ್ರೆ ಅವಳಿರೋದು ಅವ್ರ ಮನೆಯಲ್ಲಿ, ಇವನಿರೋದು ಇವನ್ ಮನೆಯಲ್ಲಿ. ಈಗ ಸಿಟಿಯಲ್ಲಾದ್ರೆ ತುಂಬಾ ಈಸಿ, ಎಲ್ಲೋ ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಏನೋ ಮೀಟ್ ಮಾಡಬಹುದು. ಬಟ್ ಆ ಎಷ್ಟೊತ್ತಿಗೆ ನೋಡ್ತೀನಿ ಅನ್ನೋ ಒಂದು ಧಾವಂತ ಇರುತ್ತಲ್ಲ, ಮದುವೆ ಆದ್ಮೇಲೆ ನೋಡುವಂತ. ಏನಕ್ಕೆ ಅಂತ ಅಂದ್ರೆ ನೀನ್ ಹೇಳಿದ್ದಕ್ಕೆ ಬರ್ತೀನಿ ನಾನು. ಮದುವೆ ಆದ್ಮೇಲೆ ಏನಾಗುತ್ತೆ, ಜೊತೆಯಲ್ಲೇ ಇರ್ತೀವಿ. ಆಮೇಲೆ ಏನು ಅಂತಂದ್ರೆ ಈ ಬದುಕನ್ನು ಕಟ್ಕೋಬೇಕಲ್ವಾ, ದುಡಿಯಕ್ ಹೋಗ್ಬೇಕು, ಜವಾಬ್ದಾರಿಗಳಿರುತ್ತೆ. ಆಗ್ಲೂ ಲವ್ ಮನಸ್ಸಿನಲ್ಲಿ ಇರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಈ ಸಮಾಜದ ಮುಂದೆ ಈ ಲವ್ ಮ್ಯಾರೇಜ್ ಆಗಿರ್ಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿರ್ಲಿ, ನಾವು ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದ ಅಂತ ಹೇಳಬೇಕು ಅಂತಂದ್ರೆ ಅದಕ್ಕೆ ಸರಿಯಾದಂತ ದುಡಿಮೆ ಬೇಕು ಅಂತಂದ್ರೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲದೂ ಮಾಡಲಾಗ್ತಿಲ್ಲ. ಈಗೆಲ್ಲ ಬರ್ತು, ಈಗ ಎಂತದ್ದು ಇದೆಲ್ಲ ಎಂತದೇ ವರ್ಕ್ ಫ್ರಮ್ ಹೋಮ್ ಅದು ಇದು ಅಂತೆಲ್ಲ. ಬಟ್ ಏನಂದ್ರೆ ಕೆಲಸ ಅಂತ ಬಂದಾಗ ಹೊರಗಡೆ ಹೋಗ್ಬೇಕು, ದುಡಿಬೇಕು. ಆಗ ಹೆಂಡತಿಗೆ ಅಥವಾ ಗಂಡಂಗೆ ಅಷ್ಟೊಂದು ಟೈಮ್ ಕೊಡಕ್ಕಾಗಲ್ಲ. ಅದ್ರ ಜೊತೆಲಿ ಏನಾಗುತ್ತೆ, ಇನ್ನೂ ಒಂದು ಅಷ್ಟೊತ್ತಿಗೆ ಮಕ್ಕಳು ಆಗ್ಬಹುದು, ಮಕ್ಕಳ ಜೊತೆನೂ ನಾವು ಕಳಿಬೇಕಾಗುತ್ತೆ. ಸೊ ಸಂಸಾರ ಅನ್ನೋದು ಇರುತ್ತಲ್ಲ, ಅದತ್ತ ನನಗೆ ಟೈಮ್ ಕೊಟ್ಟಿಲ್ಲ ಅನ್ನೋದಕ್ಕಿಂತಲೂ ಸಂಸಾರ ಅನ್ನೋದು ಸುಲಲಿತವಾಗಿ ಹೋಗ್ಬೇಕಂತಂದಾಗ ಒಬ್ರಿಂದ ಒಬ್ರು ತ್ಯಾಗ ಮಾಡಬೇಕಾಗುತ್ತೆ. ಅಲ್ಲಿ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸಂಜೆ ಆದ್ರೂ ಬಂದಾಗ ನಾವು ಎಷ್ಟೋ ಸರಿ, ಈಗ ನಮ್ಮನ್ನ ಯಾವುದೋ ಒಂದು ಎಪಿಸೋಡಲ್ಲಿ ತೋರಿಸಿದ್ವಿ, ಟೀನ ಕಾಫಿನ ನಾನೇ ಮಾಡ್ತಂದು ಕೊಟ್ಟೆ, ನೀನು ಸುಸ್ತಾಗಿ ಬಂದಿರ್ತೀಯ ಅಥವಾ ನಾನು ಸುಸ್ತಾಗಿ ಬಂದಾಗ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಈ ಹುಸಿ ಮನಸ್ಸಿನ ಹುಸಿ ಕೋಪದ ಇದರಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಪ್ರೀತಿ ಇರುತ್ತೆ. ಯಾಕೆಂದ್ರೆ ನನಗೆ ಟೈಮ್ ಕೊಡ್ತಿಲ್ಲ ಅಂತ ಯೋಚನೆ ಮಾಡ್ತೀವಲ್ಲ ಯಾರ ಬಗ್ಗೆ, ಅಲ್ಲೇ ಇರೋದು ಪ್ರೀತಿ, ಅಲ್ಲೇ ಪ್ರೀತಿ ಅನ್ನೋದು ಇರೋದು. ಹಾಗಾಗಿ ನನ್ನ ಪ್ರಕಾರ ಗಂಡ ಟೈಮ್ ಕೊಟ್ಟಿಲ್ಲ ಅಥವಾ ಹೆಂಡತಿ ಟೈಮ್ ಕೊಟ್ಟಿಲ್ಲ ಹಾಗಂತ ಯಾರೂ ತಿಳ್ಕೊಳಕ್ಕೆ ಹೋಗಬೇಡಿ. ಪ್ರೀತಿ ಅನ್ನೋದಿರುತ್ತೆ. ಒಂದು ನಮಗೆ ಬೇಕಾದರೆ ಸಾವಿರಬಹುದು, ಆದರೆ ನಮ್ಮ ನಡುವಿನ ಪ್ರೀತಿಗೆ ಸಾವಿರೋದಿಲ್ಲ. ಇದನ್ನ ಇಟ್ಕೊಳ್ಳಿ. ಯಾವತ್ತು ಅವಳು ಟೈಮ್ ಕೊಟ್ಟಿಲ್ಲ, ಗಂಡ ಟೈಮ್ ಕೊಟ್ಟಿಲ್ಲ
ಹಾಗೆ ಅಂದ್ಕೊಳ್ಳೇಬೇಡಿ. ಪ್ರೀತಿ ಎಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೋ, ಟೈಮ್ ಕೊಡದಿದ್ರು ಮನಸ್ಸಿನ ಒಳಗೆ ಪ್ರೀತಿ ಇರುತ್ತೆ. ಕೆಲವೊಂದು ಟೈಮ್ನಲ್ಲಿ ಈ ಬ್ಯುಸಿ ಶೆಡ್ಯೂಲ್ ಎಲ್ಲ ಆಗಲ್ಲ, ಆದರೂ ಕೂಡ ಒಂದಷ್ಟು ಟೈಮನ್ನು ಕೊಡಿ. ಇದು ಅಂದರೆ ಈ ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತಾರಲ್ಲ, ಇದು ಒಂದು ಸೂತ್ರ ಅಂತಾನೆ ಅಂದ್ಕೊಳ್ಳಿ. ಇದಕ್ಕೆ ತಾವು ಲೇಡೀಸ್ ನೀವು ಹೇಳಿ ಮೇಡಮ್, ನಾನು ಹೇಳಿದ್ದು ಹೆಚ್ಚು ಕಮ್ಮಿ ಆಗ್ಬಿಟ್ಟು ತಪ್ಪು ಆಗ್ಬಿಟ್ರೆ ನಿಮ್ದೊಂದು ಒಪಿನಿಯನ್ ಕೇಳಿಲ್ಲ. ಯಾಕಂದ್ರೆ ಇಬ್ರು ಸಮಾನರು, ಗಂಡ ಹೆಂಡತಿ ಇಬ್ರು ಈಕ್ವಲ್ಲೇ. ಒಬ್ಬನ ಮೇಲೆ ಅವಳ ಇದು ಯಾವುದು ಇದು ಅಂತಲ್ಲ, ಇಬ್ರು ಈಕ್ವಲ್. ಅದಕ್ಕೆ ತಾವು ಕೂಡ ತಮಗೂ ಅವಕಾಶ ಕೊಟ್ಟಿದ್ದೀನಿ, ತಾವು ಮಾತಾಡಿ ಮೇಡಮ್. ನಾನು ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ, ಸಿ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟೀಸ್ ವಿಚ್ ವಿ ಹ್ಯಾವ್ ಟು ಟೇಕ್ ಫರ್ದರ್ ಆಫ್ಟರ್ ಮ್ಯಾರೇಜ್ ಅಂತಂತಂದ್ರೆ ಅದು ಒಂದು ಇನ್ಸ್ಟಿಟ್ಯೂಷನ್ ಅಂತಾನೆ ನಾನು ಹೇಳೋದು. ಆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲರಿಗೂ ಅವ್ರವರಾದಂತಾನೆ ಜವಾಬ್ದಾರಿಗಳಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಲೇನ್ ಅಲ್ಲಿ ಏನಾಗುತ್ತೆ ಅಂತಂತಂದ್ರೆ ನಾವು ಒಬ್ರೊಬ್ರಿಗೆ ಕೊಡೋ ಟೈಮ್ ಬಹುಶಃ ಕಡಿಮೆ ಆಗ್ಬೋದು. ಆಸ್ ಹಿ ಟೋಲ್ಡ್, ಲವ್ ವಿಲ್ ನೆವರ್ ಬಿ ಲೆಸ್, ಇಟ್ ವಿಲ್ ಇನ್ಕ್ರೀಸ್ ಡೇ ಬೈ ಡೇ. ಸೊ ಆ ಒಂದು ಸ್ಮಾಲ್ ಥಿಂಗ್ಸ್ ವಿಚ್ ಯು ಡೂ ಫಾರ್ ಈಚ್ ಅದರ್ ವಿಲ್ ಮ್ಯಾಟರ್. ಟೈಮು ಮುಂಚಿನ ಥರ ಜಾಸ್ತಿ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ರೀಸನ್ ಇಟ್ಕೊಂಡು ಡೋಂಟ್ ಅಪಾರ್ಟ್ ಫ್ರಮ್ ಈಚ್ ಅದರ್. ದಟ್ಸ್ ಇಟ್, ವಿ ಹ್ಯಾವ್ ಟು ಸೇ. ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇದು ಮಾಡ್ಕೋಬಾರ್ದು. ಟೈಮ್ ಕೊಟ್ಟಿಲ್ಲ ಅದು ಇದು ಅಂತ ಅಂದ್ಕೊಂಡು ಈಗ ನೋಡಿ, ಅದಕ್ಕೆಲ್ಲ ಎಷ್ಟೋ ಕಡೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಥರನೇ ಡಿವೋರ್ಸ್ಗಳಾಗುತ್ತೆ. ಈಗ ನೋಡಿ, ನಮ್ಮ ಅಪ್ಪ ಅಮ್ಮ ಎಷ್ಟು 70-50 ವರ್ಷದಿಂದನೂ ಅವ್ರು ಇನ್ನೂ ದಾಂಪತ್ಯ ಜೀವನ ತುಂಬ ಚೆನ್ನಾಗೇ ನಡೆಸ್ತಿದ್ದಾರೆ. ಮಕ್ಕಳಿದ್ದಾವೆ, ಮೊಮ್ಮಕ್ಕಳಿದ್ದಾವೆ. ಆಗಲೂ ಏನು ಸಮಸ್ಯೆಗಳಿರಲಿಲ್ವಾ? ಸಮಸ್ಯೆಗಳಿತ್ತು, ಬಟ್ ಹೊಂದ್ಕೊಂಡು ಹೋಗ್ತಿದ್ರು, ಅರ್ಥ ಮಾಡ್ಕೋತಿದ್ರು. ತಿಳಿತಾ? ಈ ಅರ್ಥ ಇದೆಯಲ್ಲ, ಪರಸ್ಪರ ಸಂಬಂಧಗಳ ನಡುವಿನ ಒಬ್ಬರಿಂದೊಬ್ಬರು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದೇ ಸುಖ ಸಂಸಾರದ ಗುಟ್ಟು. ನಮಸ್ತೆ.